ರಾಧಿಕಾ ಇರ್ಬೋದಾ? ಅಜ್ಜಿ. ಹಲೋ ವಿಶು, ಎಲ್ಲಿದೀಯಾ? ಲಜ್ಜೆ ಇರ್ತೀನಿ, ಆಫೀಸಲ್ಲಿ. ನೀನ್ ಆಫೀಸ್ನಲ್ಲಿ ಇದೆಯಾ ಅಂತ ನನಗೆ ಗೊತ್ತು. ಆದ್ರೆ ಕನ್ಸಿನ ಲೋಕದಲ್ಲಿ ಇದೆಯೋ ಅಥವಾ ಆಫೀಸ್ ಕೆಲಸ ಮಾಡ್ತಾ ಇದೆಯೋ ಅಂತ ನೋಡೋಣ ಅಂತ ಫೋನ್ ಮಾಡಿದೆ. ದೇಹ ಮಾತ್ರ ಆಫೀಸು, ಮನಸ್ಸೆಲ್ಲ ಮದ್ರಾಪುರದಲ್ಲಿ. ನಿಜ ತಾನೇ? ಅಜ್ಜಿ, ಈಗ ಆಗಿರೋ ನೋವು ಸಾಲದು ಅಂತ ನೀನ್ ಫೋನ್ ಮಾಡಿ ಬೇರೆ ನನಗೆ ಬೇಜಾರು ಮಾಡ್ತಾ ಇದೀಯಾ? ಸಾರಿ ಕಣೋ. ನಿಮ್ಮಮ್ಮ ನೀನ್ ಆಫೀಸಿಗೆ ಹೋಗಿದೀಯಾ ಅಂತ ತುಂಬಾ ಖುಷಿಯಿಂದಿದ್ದಾಳೆ. ಅಲ್ಲ, ನೀನ್ ರಾಧಿಕನ್ ಮುಖ ನೋಡಕ್ಕಾಗದೆ ಇದ್ರೇನಂತೆ, ಮಾತಾಡ್ಬೋದಲ್ಲ? ಅಂದ್ರೆ ಗಡ್ಡ ಫೋನ್ ಮಾಡೋ. ನನ್ನ ಕಷ್ಟ ನಿಮ್ಮೊಬ್ರಿಗೆ ಮಾತ್ರ ಅರ್ಥ ಆಗದಜ್ಜಿ. ಫೋನ್ ಮಾಡು, ಆದ್ರೆ ಗಂಟೆಗಟ್ಲೆ ಮಾತಾಡ್ತಾ ಆಫೀಸ್ ಕೆಲಸ ಹಾಳು ಮಾಡ್ಕೋಬೇಡ, ತಿಳಿತಾ? ಸರಿ ಅಜ್ಜಿ. ಬಾಯ್. ಪಾಪ ಮಗು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಲೋ. ಹಲೋ, ಎಲ್ಲಿದ್ದೀರಾ ನೀವು? ಆಫೀಸ್. ಸುಳ್ಳು. ನನಗೆ ಆಟ ಆಡಿಸ್ಬೇಕು ಅಂತ ನೀವು ಇಲ್ಲೇ ಎಲ್ಲೋ ನಿಂತ್ಕೊಂಡು ಫೋನ್ ಮಾಡ್ತಾ ಇರ್ತೀರಾ. ಇಲ್ಲ ರಾಧಿಕಾ, ಸುಳ್ಳು ಹೇಳ್ತಿಲ್ಲ. ನಾ ಮಧುರಾಪುರಕ್ಕೆ ಬಂದಿಲ್ಲ. ಎಷ್ಟೊತ್ತಾಗುತ್ತೆ ಬರೋದು? ನಾನು ತುಂಬಾ ಹೊತ್ತಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಇನ್ನೂ ಬರ್ಲಿಲ್ವಲ್ಲ ಅಂತ ಯೋಚನೆ ಆಗಿತ್ತು ನನಗೆ. ಹೋಗ್ಲಿ, ಎಷ್ಟೊತ್ತಿಗೆ ಬರ್ತೀರಾ? ನನಗೆ ಫೋನಲ್ಲಿ ಮಾತಾಡೋದಕ್ಕೆ ಸರಿ ಹೋಗಲ್ಲ. ಅಮ್ಮ ಹೋಗ್ಬೇಡ ಅಂತ ಹೇಳಿದ್ದಾರೆ ರಾಧಿಕಾ. ಹಾಗಂತ ನಿನ್ಗೆ ಹೇಳಿದ್ರೆ ನೀನ್ ನಂಬಲ್ಲ. ನಂಬಿದ್ರೂ ನೀನ್ ಬೇಜಾರು ಮಾಡ್ಕೋತೀಯ. ನೋಡೋಣ, ಇಲ್ಲಿ ತುಂಬಾ ಕೆಲಸ ಇದೆ. ಮುಗಿಯೋದು ಎಷ್ಟೊತ್ತಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸರಿ, ಕೆಲಸ ಚೆನ್ನಾಗಿ ಮಾಡಿ, ಬೇಗ ಕೆಲಸ ಮುಗಿಸ್ ಬನ್ನಿ. ಕಾಯ್ತಾ ಇರ್ತೀನಿ. ರಾಜು, ಇಲ್ಲಿ ಬಾಯ್ಲಿ. ಎಲ್ಲಿ ಹೊರಟ್ಯೋ? ಅಜ್ಜಿ, ಬಾಸ್ಗೆ ಊಟ ತಗೊಂಡು ಹೊರಟಿದ್ದೀನಿ. ಬೇರೆ ಏನಾದರೂ ಕೊಡೋದು ತಗೊಂಡು ಬರೋದು ಇದೆಯಾ? ಏನೂ ಇಲ್ಲಪ್ಪ. ನೀನೇ ಅವನಿಗೆ ಸ್ವಲ್ಪ ಧೈರ್ಯ ತುಂಬಿದ್ರೆ ಒಳ್ಳೇದು. ಪಾಪ ಅಜ್ಜಿ, ನಮ್ಮ ಬಾಸ್ ಸ್ಥಿತಿ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ರಾಧಿಕಾ ಅದಕ್ಕೆ ನೋಡೋಕ್ಕಾಗದೆ ತುಂಬ ಕಷ್ಟಪಡ್ತಿದ್ದಾರೆ. ಏನ್ ಮಾಡೋದು ರಾಜು, ಅವ್ರಮ್ಮ ಅಲ್ಲಿಗೆ ಹೋಗ್ಬಾರ್ದು ಅಂತ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಅವನು ಅವಳು ಹೇಳಿದ ಮಾತು ಮೀರಲ್ಲ. ವಿಶಾಖನ್ ಮದ್ವೆ ಮಾಡ್ಕೊಂಡು ಎಷ್ಟು ಸಂಕಟ ಪಟ್ಟ. ನಮ್ ಯಾರ ಹತ್ರನೂ ಒಂದ್ ಮಾತು ಹೇಳ್ಕೊಳ್ಳಿಲ್ಲ. ಈಗ ರಾಧಿಕಾನ್ ಮದ್ವೆ ಮಾಡ್ಕೋತೀನಿ ಅಂತ ತುಂಬಾ ಸಂತೋಷವಾಗಿದ್ದಾನೆ. ಆದ್ರೆ ಆ ಸಂತೋಷಕ್ಕೆ ನಾವೇ ಕಲ್ಲು ಹಾಕ್ತಾ ಇದ್ದೀವಿ. ಅಜ್ಜಿ, ನೀವೇ ಅಮ್ಮಂಗೆ ಒಂದು ಮಾತು ಹೇಳಿ ನೋಡಿ. ಇಲ್ಲ ಕಣೋ, ರುಕ್ಕು ನಾನು ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಲಿಲ್ಲ. ಅಜ್ಜಿ, ನೀವು ಮನ್ಸು ಮಾಡಿದ್ರೆ ಇದಕ್ಕೇನಾದ್ರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಹಾ, ರುಕ್ಕು ಹೇಳಿರೋದು ವಿಶು ಮಧುರಾಪುರಕ್ಕೆ ಹೋಗ್ಬಾರ್ದು ಅಂತ. ಆದ್ರೆ ರಾಧಿಕಾ ಇಲ್ಲಿ ಬರಬಾರ್ದು ಅಂತೇನಲ್ವಲ್ಲ. ವಾವ್, ಸೂಪರ್ ಐಡಿಯಾ ಅಜ್ಜಿ.
ಆದ್ರೆ ಅಜ್ಜಿ, ರಾಧಿಕಾತ್ಗೆ ಇಲ್ಲಿ ಕರ್ಸ್ಕೊಳ್ಳೋದು ಹೇಗೆ? ಹಲೋ, ಹಾ ಹಾ ಖಂಡಿತ ಇರುತ್ತೆ. ಓ ಪ್ಲೀಸ್, ನೀನ್ ಬರ್ದೇ ಇದ್ರೆ ನನ್ನ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಸುಷ್ಮಾ, ನೀನ್ ಬರ್ಲೇಬೇಕು. ಓಕೆ, ಸಂಜೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್, ಟೇಕ್ ಕೇರ್. ರಮ್ಯಾ, ಹೊರಗಡೆ ಹೋಗ್ತಾ ಇದೀಯಮ್ಮ? ಹಾ, ನಮ್ ಟ್ರಸ್ಟ್ ದೇವಸ್ಥಾನಕ್ಕೆ. ರಮ್ಯಾ, ದೇವಸ್ಥಾನಕ್ಕೆ ಹೋಗೋದಾ? ಪಾಪ, ಇವತ್ತು ನಮ್ ದೇವ್ರಿಗೇನೋ ಗ್ರಾಚಾರ ಕಾದಿದೆ. ಅಜ್ಜಿ, ನಂಗೆ ದೇವ್ರು ದೇವಸ್ಥಾನ ಅಂದ್ರೆ ಅಲರ್ಜಿ. ನಮ್ ದೇವಸ್ಥಾನದ ಪಕ್ಕದಲ್ಲಿರೋ ಗೆಸ್ಟ್ ಹೌಸ್ ನಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ದೀನಿ. ಓ, ಭಾರಿ ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ. ಪಾರ್ಟಿಗೆ ನಾವು ಬರ್ಬೋದಾ? ಬನ್ನಿ, ಅದಕ್ಕೇನಂತೆ. ನಿಜ ನಿಜ, ಎಲ್ರೂ ಸೇರಿದ್ರೆ ಗಮ್ಮತ್ತಾಗಿರತ್ತೆ. ನಾವು ನಮ್ ಫ್ರೆಂಡ್ಸ್ನ ಕರ್ಕೊಂಡ್ ಬರ್ಬೋದಾ? ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ, ನೀನ್ ನಿನ್ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಟಿ ಮಾಡ್ಕೋ. ಆದ್ರೆ ಊಟ ಮಾತ್ರ ಒಟ್ಟಿಗೆ ಮಾಡೋಣವಾ? ಓಕೆ, ನೋ ಪ್ರಾಬ್ಲಮ್. ಹಾ ಚೈತ್ರ, ಅದೇ ಸುಷ್ಮಾ ಬರ್ತೀವಳಂತ. ವಿಷುಗೆ ವಿಷಯ ತಿಳಿಯೋದ್ ಬೇಡ, ಸೀಕ್ರೆಟ್ ಆಗಿರ್ಲಿ. ಓಕೆ ಅಜ್ಜಿ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬರ್ತೀನಿ. ಆಮೇಲೆ ನಾಡಿದ್ದು ಬೆಳಿಗ್ಗೆ ಕೂಡ ನಿಮ್ಮ ಮನೆಗೆ ಬರ್ತೀನಿ. ಹೀಗೆ ಮದುವೆ ಆಗೋ ತನಕ ನಿಮ್ಮ ಮನೆಗೆ ಬೆಳಿಗ್ಗೆ ಬರ್ತಾನೆ ಇರ್ತೀನಿ. ಪ್ರಾಮಿಸ್. ರಾಧಿಕಾ, ಕೆಲಸ ಮಾಡಕ್ ಬಿಡು. ವಿಶು, ಮದ್ವೆ ಆಗೋವರೆಗೂ ನೀನ್ ರಾಧಿಕನ್ನ ಭೇಟಿ ಮಾಡಬಾರ್ದು. ಹೃದಯದ ತಾಳ ತಪ್ಪಿದ ತಾನ, ಹಗಲು ರಾತ್ರಿ ಮುಗಿಯದ ಧ್ಯಾನ. ಹೃದಯದ ತಾಳ ತಪ್ಪಿದ ತಾನ, ಹಗಲು ರಾತ್ರಿ ಮುಗಿಯದ ಧ್ಯಾನ. ಹಲೋ, ಎಷ್ಟೊತ್ತಿಗೆ ಬರ್ತೀರಾ? ರಾಧಿಕಾ, ಇದ್ ನಾನು, ವಿಷು ಅಲ್ಲ. ಅದು ಗೊತ್ತಾಗ್ಲಿಲ್ಲ, ಅವರು ಅಂತ ಅನ್ಕೊಂಡ್ಬಿಟ್ಟೆ. ಅವನಿಗೋಸ್ಕರ ಕಾಯ್ತಾ ಇದೆಯೇನೋ ಅಲ್ವಾ? ಅಪ್ಪ ಅಮ್ಮ ಯಾರಾದ್ರೂ ಇದಾರಮ್ಮ? ಅಪ್ಪ ಇಲ್ಲ, ಅವ್ರು ಬರೋದು ರಾತ್ರಿ ಆಗುತ್ತೆ. ಅಮ್ಮ ಮನೇಲೇ ಇದ್ದಾರೆ. 1 ನಿಮಿಷ ಕೊಟ್ಟೆ. ಅಮ್ಮ, ಏನ್ ಕಂದ? ಅಮ್ಮ, ಅಜ್ಜಿ ಫೋನು. ವಿಷು ಅಜ್ಜಿನ?
ಹಲೋ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ದೇವ್ಕಿ. ಆಮೇಲೆ ನಮ್ಮ ಟ್ರಸ್ಟ್ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದಕ್ಕೆ ಖಂಡಿತ ನೀವೆಲ್ಲರೂ ಬರಬೇಕು. ಈಗಲೇ ಹೊರಟ್ಬಿಡಿ. ಆದ್ರೆ ಮನೇಲಿ ಯಾರು ಇಲ್ವಲ್ಲ. ದೇವ್ಕಿ, ನೀವು ರಾಧಿಕಾ ಇದ್ದೀರಲ್ಲ, ನೀವಿಬ್ರೆ ಹೊರಟು ಬಂದ್ಬಿಡಿ. ನಾನು ಈಗಲೇ ನಿಮ್ ಕಾರ್ ಕಳಿಸ್ತೀನಿ. ನಿಮ್ಮನ್ ಕರ್ಕೊಂಡ್ ಬರೋ ಜವಾಬ್ದಾರಿ, ವಾಪಸ್ ಬಿಡೋ ಜವಾಬ್ದಾರಿ ಎಲ್ಲ ನಂದು. ನೀವು ಬರ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ನೀವಿಷ್ಟು ಹೇಳದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಖಂಡಿತ ಬರ್ತೀವಿಮ್ಮ. ಸರಿ ದೇವ್ಕಿ, ಇಡ್ತೀನಿ. ಸರಿ. ದೇವಸ್ಥಾನದಲ್ಲಿ ಏನೋ ಕಾರ್ಯಕ್ರಮ ಇಟ್ಕೊಂಡಿದಾರಂತೆ, ಅದಕ್ಕೆ ಈಗ್ಲೇ ಬನ್ನಿ ಅಂತ ಕರೆಯೋದಕ್ಕೆ ಫೋನ್ ಮಾಡಿದ್ರು. ಆಹಾ, ವಿಶು ಮನೆಯವ್ರ ಸುದ್ದಿ ತೆಗೆದ ತಕ್ಷಣ ಕೆನ್ನೆ ಕೆಂಪಾಗದ್ ನೋಡು. ಅಕ್ಕ ಅಕ್ಕ, ಏನಂದೋ? ಇವತ್ತು ನಿಮ್ಮ ಅಕ್ಕ ನಿನ್ ಜೊತೆ ಆಟ ಆಡಕ್ ಬರಲ್ಲ, ಆಯ್ತಾ? ಯಾಕೆ ವಿಶುಭಾವ ಬರ್ತಾರ? ವಿಶು ಭಾವ ಇಲ್ಲಿಗ್ ಬರಲ್ಲ, ನಿಮ್ಮ ಅಕ್ಕನೇ ವಿಶು ಭಾವ ಇರೋ ಕಡೆಗೆ ಹೋಗ್ತಾಳೆ. ಅಮ್ಮ, ನಾನು ಅಕ್ಕ ಜೊತೆಗೆ ಹೋಗ್ತೀನಿ. ನೀನು ಬರ್ತೀಯನ್ನೋ ದೇವಸ್ಥಾನಕ್ಕೆ? ಒಂದ್ ಕೆಲ್ಸ ಮಾಡು, ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಹೇಳಿ ಹೊಸ ಬಟ್ಟೆ ಹಾಕೊಂಡ್ ಬಾ. ಅಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ಜೋಣ ಮುರಿ. ವಿಶುಭಾವ ಮದುವೆ ಆದ್ಮೇಲೆ ಅಕ್ಕನ್ ಕರ್ಕೊಂಡೇ ಹೋಗ್ಲಿಲ್ಲ. ಈಗ ಪುನಃ ಮದುವೆ ಆಗ್ತಿದ್ದಾರೆ. ಏನ್ ವಿಷಯ? ಸಿಗ್ಲಿ, ಅದಕ್ಕೇನೆ ಕೇಳ್ತೀನಿ. ಎಲ್ಲ ಜೋಡಿಸ್ಕೊಂಡೆ ಅಮ್ಮ? ಎಲ್ಲ ತಗೊಂಡಾಯ್ತು. ಇರುಕಂತ ಹೂ ಮುಡಿಸ್ಬಿಡ್ತೀನಿ. ಹಲೋ. ಹಲೋ, ಹೇಗಿದ್ಯಾ? ತುಂಬಾ ಖುಷಿಯಾಗಿದ್ದೀನಿ. ಸಾರಿ ರಾಧಿಕಾ, ಮದುವೆ ಆಗೋ ತನಕ ಪ್ರತಿದಿನ ನಿನ್ನ ಬಂದು ನೋಡ್ತೀನಿ, ನಿನ್ನ ಮೀಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಬಟ್ ಈಗ ಬರೋಕ್ಕೆ ಆಗ್ತಿಲ್ಲ. ನಿನ್ನ ನೋಡ್ದೆ ತುಂಬಾ ಬೇಜಾರಾಗಿದೆ. ಇನ್ನೇನ್ ಸ್ವಲ್ಪ ಸಮಯ, ಆಮೇಲೆ ಇಬ್ರು ಒಟ್ಟಿಗೆ ಇರ್ತೀವಲ್ಲ. ಆದ್ರೆ ನಿನ್ನ ಕಾಯಿಸೋದು ನನಗಿಷ್ಟ ಇಲ್ಲ. ಆಗಾಗ ಈ ರೀತಿ ದೂರ ಇರೋದು ಒಂಥರ ಒಳ್ಳೇದೆ. ಯಾಕೆ ಹೇಳಿ? ಒಬ್ರನ್ನೊಬ್ರು ನೆನಪು ಮಾಡ್ಕೋತಿರ್ತೀವಿ ಅಂತನಾ? ಅದರಿಂದ ನಮ್ಮಿಬ್ರು ಮಧ್ಯ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತೆ. ಆದ್ರೂ ನಿನ್ನ ಬಿಟ್ಟು ದೂರ ಇರೋಕೆ ನನ್ನಿಂದ ಆಗಲ್ಲ. ನನಗೂ ಕಷ್ಟನೇ. ಇನ್ನೇನು ಸ್ವಲ್ಪ ಸಮಯ, ಬಂದ್ಬಿಡ್ತೀನಿ. ಸರಿ, ಟೇಕ್ ಕೇರ್. ಯಾರ್ದು ಕಂದ ಫೋನು? ವಿಶುದಾ? ನೀನ್ ನಾಚ್ಕೊಂಡಾಗ್ಲೇ ಗೊತ್ತಾಯ್ತು ನನಗೆ. ಹೊರಡೋಣವಾ? ಅಮ್ಮ, 2 ನಿಮಿಷ ಹೊರಡೋಣ. ಅದು ಅಜ್ಜಿ ಮನೇಲಿ ಇಲ್ವಲ್ಲಮ್ಮ, ಅವ್ರಿಗೆ ಹೇಳ್ದೆ ಹೋಗೋದು ತಪ್ಪಾಗತ್ತಲ್ವಾ? ಕಂದ, ಅಜ್ಜಿ ಕೀರ್ತನೆ ಕೇಳೋದಕ್ಕೆ ಹೋಗಿದ್ದಾರೆ. ಕೀರ್ತನೆ ಮುಗಿಯೋದೇ 8 ಗಂಟೆಗೆ. ಅವ್ರ ಮನೆಗೆ ಬರೋಷ್ಟರಲ್ಲಿ 9 ಆಗ್ಬಿಡುತ್ತೆ. ವಿಶು ಅಜ್ಜಿ ಅಷ್ಟು ಪ್ರೀತಿಯಿಂದ ಹೇಳಿದ್ದಾರೆ, ಹೋಗ್ದಿದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಕಾರ್ ಬಂತು ಅನ್ಸತ್ತೆ. ಒಂದ್ ಕೆಲ್ಸ ಮಾಡೋಣ, ಹೇಗೂ ನಂದೂನ್ ಕರ್ಕೊಂಡು ಹೋಗ್ಬೇಕಲ್ಲ, ಕೀನ ಅಲ್ಲಿ ಕೊಟ್ಟು ಹೋಗೋಣ. ಅಜ್ಜಿ ಬರ್ತಾ ತಗೊಂಡ್ಬರ್ತಾರೆ. ಸರಿಮ್ಮ, ಹೋಗಣ್ವಾ? ನಡಿ. ಅಜ್ಜಿ, ನಾನ್ ರೆಡಿ, ಹೋಗೋಣ? ಎಲ್ಲಿ ವಿಷು ಬರ್ಲಿಲ್ವಲ್ಲೋ? ಬಾಸ್ನ ಆಫೀಸಿಂದ ಹಾಗೆ ಬರಕ್ ಹೇಳಿದ್ರಾಯ್ತು. ಹೇಳಿದ್ರೆ ಅವ್ನು ಬಂದ್ಬಿಡ್ತಾನಾ? ಮಧುರಾಪುರಕ್ಕೆ ಹೋಗ್ಬೇಡ ಅಂತ ಹೇಳಿದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ. ಐಡಿಯಾ,
ರಾಧಿಕಾ ಅದಕ್ಕೆ ಬರ್ತಿದಾರೆ ಅಂತ ಹೇಳಿದ್ರಾಯ್ತು. ಆಗ ಖಂಡಿತ ಇಲ್ಲ ಅನ್ನಲ್ಲ. ಬೇಡ ಬೇಡ, ಅವನ್ಗೆ ಅವಳು ಬರೋದು ಸರ್ಪ್ರೈಸ್ ಆಗಿರ್ಬೇಕು. ಅದಕ್ಕೆ ಮನೇಲಿ ಕೆಲಸ ಇದೆ, ಅರ್ಜೆಂಟಾಗಿ ಬಾ ಅಂತ ಹೇಳಿದೀನಿ. ಅಜ್ಜಿ ಏನೋ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಹಾಗೆ ಹತ್ರದಲ್ಲೇ ರಮ್ಯಾ ಅವಳ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದಾಳೆ. ಅಲ್ಲಿಗೆ ನಮಗೂ ಬರಕ್ ಹೇಳಿದ್ದಾಳೆ. ನಾನು ಬರಲ್ಲ ಅಜ್ಜಿ. ಅಮ್ಮ ಇಲ್ಲೇ? ಅವಳ ಫ್ರೆಂಡ್ಸು ಫಾರಿನಿಂದ ಬಂದಿದ್ದಾರೆ. ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ. ನೀನ್ ನಮ್ ಜೊತೆ ಬಾ. ನನಗೆ ಮನ್ಸಿಲ್ಲ ಅಜ್ಜಿ, ನಾನು ಬರಲ್ಲ. ವಿಶು, ಅಜ್ಜಿ ಏನ್ ಮಾಡೋದೀಗ? ರಾಧಿಕಾ ಅದಕ್ಕೆ ಬರ್ತಾಳೆ ಅಂತ. ಸುಮ್ನಿರು, ದಡ್ಡ ಕಣೋ ನೀನು. ಅವನ್ಗೆ ರಾಧಿಕಾಲ್ ಬರೋದು ಗೊತ್ತಾಗ್ಬಾರ್ದು ಅಂತ ಹೇಳಿಲ್ವಾ? ನಾನು ಅವನ್ನ ಪ್ಲಾನ್ ಮಾಡಿ ಕರ್ಕೊಂಡ್ ಬರ್ತೀನಿ. ನೀನ್ ಹೋಗು, ಕಾರ್ ಹತ್ತು. ವಿಶು, ನಾವೆಲ್ಲ ಖುಷಿಯಿಂದಿರ್ಬೇಕಾದ್ರೆ ನೀನ್ ಯಾಕೋ ಒಬ್ಬಂಟಿಯಾಗಿ ಕೂತಿರ್ಬೇಕು? ಅಜ್ಜಿ, ನನ್ಗಿರೋದು ಒಂದೇ ಒಂದು ಸಣ್ಣ ಆಸೆ, ರಾಧಿಕನ್ ಜೊತೆ ಮಾತಾಡ್ಬೇಕು ಅಂತ. ಅದಕ್ಕೆ ಅವಕಾಶನೇ ಆಗ್ತಿಲ್ವೇ? ಓಹೋ, ನಿನ್ ಡ್ರೀಮ್ ಗರ್ಲ್ ಸಿಕ್ಬಿಟ್ಲು ಅಂತ ಈ ಗರ್ಲ್ ಫ್ರೆಂಡ್ ನ ದೂರ ಮಾಡ್ತಾ ಇದೀಯಾ? ಹೋಗ್ಲಿ ಬಿಡು. ಅಜ್ಜಿ, ರಾಧಿಕನು ನಿನ್ ತರನೇ ನನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ದಿನಕ್ಕೊಂದ್ಸರಿನಾದ್ರೂ ನಿನ್ನ ನೋಡಕ್ ಬರ್ತೀನಿ, ನಿನ್ ಜೊತೆ ಮಾತಾಡ್ತೀನಿ ಅಂತ ರಾಧಿಕಂಗ್ ಪ್ರಾಮಿಸ್ ಮಾಡಿದ್ದೆ. ಈಗ ನನ್ಗೋಸ್ಕರ ಅವಳು ಕಾಯ್ತಾ ಇರ್ತಾಳೆ. ನಾ ಸುಳ್ಳು ಹೇಳ್ದೆ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ತಾಳೆ. ಏನೋ ಇರೋವರೆಗೂ ನನ್ನ ಮೊಮ್ಮಗನ ಜೊತೆ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಈ ಮುದುಕಿಗೆ. ಆದ್ರೆ ನನ್ನ ಆಸೆ ಈ ಮೊಮ್ಮಗನ್ಗೆ ಅರ್ಥ ಆಗ್ಬೇಕಲ್ಲ. ನೋಡ್ ವಿಶು, ಕೊನೆ ಸಾರಿ ಕರಿತಾ ಇದ್ದೀನಿ, ಬರ್ತೀಯೋ ಇಲ್ವೋ? ಪ್ಲೀಸ್ ಅಜ್ಜಿ, ಈಗ ನೀವು ಬೇಜಾರು ಮಾಡ್ಕೋಬೇಡಿ. ಸರಿ, ಬರ್ತೀನಿ. ಜಾಣ ಮರಿ, ನಾನು ಹೋಗಿ ಕೆಳಗ್ ಕಾಯ್ತಾ ಇರ್ತೀನಿ. ನೀ ಬೇಗ ರೆಡಿ ಆಗ್ಬಿಟ್ ಬಾ. ಎಲ್ಲೋ ಇವರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಗಾಡಿ ಕಳಿಸಿ ತುಂಬಾ ಹೊತ್ತಾಯ್ತು ಅಜ್ಜಿ, ಇನ್ನೇನು ಬರ್ಬೋದು. ಅಮ್ಮ, ಇಲ್ಲೇ ಯಾಕೆ ನಿಂತಿದ್ರಾ? ಬನ್ನಿ ಒಳಗಡೆ. ಬಂದೆ ಬಂದೆ. ಯಾರೋ ನನ್ ಪರಿಚಯದವ್ರು ಬರ್ತೀನಿ ಅಂದ್ರು, ಅವ್ರಿಗೆ ಕಾಯ್ತಾ ಇದ್ದೀನಿ. ನೀ ಹೋಗಿ, ನಾನ್ ಬರ್ತೀನಿ. ಬೇಗ ಬನ್ನಿ. ಬಂದ್ರಲ್ಲ.